ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾನು ಸೋಲೋ ವರ್ಸಸ್ ಸ್ಕ್ವಾಡ್ ರ್ಯಾಂಕ್ಡ್ ಮ್ಯಾಚ್ ಆಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ, ಯಾವ ಗನ್ ಸಿಗುತ್ತೆ ಅಂತ. ವಿಡಿಯೋ ಆಗುತ್ತಾ ಇಲ್ವಾ ಅಂತ ನೋಡೋಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ನಾನಿವಾಗ ಲ್ಯಾಂಡ್ ಆಗ್ತಿದ್ದೀನಿ ಪೀಕಲ್ಲಿ. ಫಿಲಾಕ್ ಕೊಟ್ಟಿತ್ತು, ಅದನ್ನು ನಾನು ಎಕ್ವಿಪ್ ಮಾಡಿಲ್ಲ ಅನಿಸುತ್ತೆ. ನೆಕ್ಸ್ಟ್ ರೌಂಡಲ್ಲೂ ಎಕ್ವಿಪ್ ಮಾಡ್ತೀನಿ. ಬರ್ತಿದ್ದಂಗೆ ಪ್ಲಾಸ್ಮಾ ಸಿಕ್ಕಿದೆ. ಮುಂದೆ ಒಬ್ಳು ಇರುತ್ತಿದ್ದೆ ಅಮ್ಮಿ ಜೊತೆ ಇರೋ ಈ ಸೈಡಿಗೆ ಒಂದೇ ಇರು ಬಂದ್ಬಿಟ್ಟು ಲ್ಯಾಂಡ್ ಆಗಿ ಸುಮ್ಮನೆ ನಿಂತಿದ್ದಾಳೆ. ಬರ್ತಿದ್ದಂಗೆ ಒಂದು ಕೀಲಾಗಿದೆ. ಇದರ ರೆಸ್ಕೆ ಸಿಕ್ಕಿದೆ. ಇಲ್ಲಿ ಏಕೆ ಹಚ್ಕೊತೀನಿ. ಯು ಎಂ ಪಿ ಹತ್ರ ಹೊಂಟಿದ್ದೀನಿ. ಶಾರ್ಟ್ ರೇಂಜು ಮತ್ತು 20-30 ಮೀಟರ್ಸ್ ರೇಂಜಲ್ಲಿ ಯು ಎಂ ಪಿ ಯೂಸ್ ಮಾಡ್ಕೊಂಡು ಆಡ್ಕೊಬೋದು. ಹಿಂದೆಯಿಂದ ಒಬ್ಬ ಹೊರಿತೀವನು ಇಲ್ಲೋದ ಇಲ್ಲೇ ಬರ್ತಾ ಇದ್ದೇನೆ. ಅಮ್ಮಿ ಇರು ಒಂದೇ ಈ ಸೈಡ್ ಬಂದ್ಬಿಟ್ಲ. ಸರಿ ಬಂದ್ಬಿಟ್ಟು ಹೊಡಿಯಾಕ್ಬಿಟ್ಟು ಸುಮ್ಮನೆ ನಿಂತಿದ್ದ ಅಮ್ಮಿ. 2 ಕಿಲ್ ಆಗಿದೆ. ಇಲ್ಲೂ ಎಂ ಪಿ ಇದೆ. ಮುಂದೆಯಿಂದ ಒಬ್ಬ ಹೊಡಿತಿದ್ದಾನೆ. ಪಾರ್ಕಲ್ಲಿ ಒಬ್ಬ ಇದ್ದಾನೆ. ಅವನು ನನ್ನ ನೋಡಿಯಕ್ಕೆ ಈ ಸೈಡಿಂದ ಬರ್ತಾ ಇದ್ದಾನೆ. ಅಮ್ಮಿ ಪಕ್ಕದಿಂದ ಒಬ್ಬ ಹೊಡಿತಿದ್ದಾನೆ. ಇರೋ ಮಗ ಅದು ಗ್ಲೂವಲ್ಲಿ ಹಾಕಿದ್ದಾನೆ, ಹೋಗೋಕ್ಕಾಗಲ್ಲ. ಈ ಸೈಡಿಂದ ಒಬ್ಬ ಬಂದ. ಇದು ಅಮ್ಮಿನೇ. ಇದಮ್ಮಿ ಓಡ್ಬೇಡ. 2-4 ಇದೆ. ಸ್ವಲ್ಪ ಡ್ಯಾಮೇಜ್ ಕೊಟ್ಟಿದ್ದಾರೆ. ಕೀಲ ತಗೊಂಡ್ಬಿಡ್ತೀನಿ. ಒಳಗಡೆ ಹೋಗಿ ಇನ್ನೂ ಎನಿಮೀಸ್ ಇದ್ದಾರಾ ಇಲ್ವಾ ನೋಡ್ತೀನಿ. ಇಲ್ಲೇ ಒಬ್ಬ ಬಂದಿದ್ದಾನೆ. ಇರೋ ಮಗ ಆ ಸೈಡ್ ಅದ. ಈ ಸೈಡಿಂದ ಹೊಡೆಯೋಣ. ಆ ಸೈಡ್ ಹೊಡ್ತಿದ್ದೇನೆ. ಹಿಂದೆಯಿಂದ ಒಬ್ಬ ಹೊಡಿತಿದ್ದೇನೆ. ಇರೋ ಮಗ ಫಸ್ಟ್ ಹೀಲಾಗ್ಬಿಡ್ತೀನಿ. ಅವನ ಹತ್ರ ಬರೋ ಅಷ್ಟೊತ್ತಿಗೆ ಬಾ.
ಒಪ್ಪಿ ಹೆಡ್ ಶಾಟು ಒಬ್ಬನ ಕಾಯ್ದಾನೆ. ನೆಕ್ಸ್ಟ್ ವಿಡಿಯೋ ಯಾವ್ದು ಅಪ್ಲೋಡ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ಗೈಸ್. ಆಮೇಲೆ ನಾನು ಸಮೀರ್ ಎಮ್ ಡಿ ಬ್ರೋ ಅವ್ರದ್ದು ಒಂದು ಹೊಸ ವಿಡಿಯೋ ನೋಡಿದೆ ರೀಸೆಂಟಾಗಿ. ಸೌಜನ್ಯ ಕೇಸಲ್ಲಿ ಹೊಸ ಅದು ಒಂದು ದಾಖಲೆನೇ ಸೃಷ್ಟಿ ಆಗ್ತಿದೆ ಧರ್ಮಸ್ಥಳದಲ್ಲಿ. ಯಾರೋ ಭೀಮಾ ಅನ್ನೋರು ಇವಾಗ ಹೆಣ್ಗಳನ್ನ ನಾನು ಎಲ್ಲೆಲ್ಲಿ ಊತಿಕ್ಕಿದ್ದೀನೋ ಅದನ್ನೆಲ್ಲ ಹೊರಗೆ ತೆಗಿತೀನಿ ಅಂತ ಬಂದಿದ್ದಾರಂತೆ. ಸೊ ನಾನು ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ಕೇಳ್ಕೊಂಡು ಒಂದೇ, ಯಾರ್ಯಾರು ಗೇಮರ್ಸ್ ಇದ್ರೋ ಅವ್ರ ಹತ್ರ ಎಲ್ಲ ಕೇಳ್ಕೊಂಡು ಒಂದೇ, ದಯವಿಟ್ಟು ನಿಮ್ಮ ಕೈಲಾದಷ್ಟು ಈ ಥರ ಕಿಟ್ ಹಾಕಿ ವೀಡಿಯೋಗಳನ್ನ ಮಾಡಿ ನಮ್ಮ ಕಡೆಯಿಂದನೂ ಸಪೋರ್ಟ್ ಸಿಗಲಿ, ಗೇಮರ್ಸ್ ಕಡೆಯಿಂದನೂ ಸಪೋರ್ಟ್ ಸಿಗಲಿ ಅಂತ ಕೇಳ್ತೀನಿ. ಆಮೇಲೆ ಈ ವಿಡಿಯೋ ನೋಡ್ತಿರೋ ಎಲ್ಲ 15 ಅಬೋ ಏಜ್ ಇರೋರು ದಯವಿಟ್ಟು ಅದರಲ್ಲೂ ಹೆಣ್ಮಕ್ಳು ಹುಷಾರಾಗಿರಿ. ಈ ಥರದ ಸಿಚುವೇಶನ್ಗಳಲ್ಲಿ ಬೇರೆ ಊರಿಂದ ಊರಿಗೆ ಹೋಗ್ತಿರುವಾಗ ಹುಷಾರಾಗಿ ಓಡಾಡಿ ಆ್ಯಂಡ್ ಸೇಫಾಗಿರಿ. ಎಲ್ ಶೇಪ್ ಮನೇಲಿ ಅದು ಯಾರೂ ಇಲ್ಲ. ಮುಂದೆ ಹೊಡೆನ ಒಬ್ಳಿದ್ದಾರೆ, ಒಮ್ಮೆ ಆ ಸೈಡಿಂದ ಹೋಗ್ರೆ ಓಡ್ತಾ ಇದ್ದಾರೆ. ಡ್ಯಾಮೇಜ್ ತಗೊಂಡು ಫೈನಲಿ 4 ಆದ್ಲು. ಕಿಲ್ ಎತ್ಕೊಂಬಿಡೋಣ. ಹಿಂದೆಯಿಂದ ಒಬ್ಬ ಹುಡುಗಿ ಇರೋ ಮಗ. ಈಲಾಗ್ಬಿಡ್ತೀನಿ ಫಸ್ಟು. ಇವಾಗ ಬರ ಯಾಸ ಬಿಡೋದು ಅವನು. ಪಂಪಿನ ಒಂದು ಕಾರ್ ಬಂತು. ಕೊಟ್ಟಿರೋ ಡ್ಯಾಮೇಜ್ಗೆ ಕವರ್ ಆಗಿಯೂ ಈಲಾಗಣ ಅನ್ಕೊಂಡ ಅನಿಸುತ್ತೆ. ಆಮೇಲೆ ನನಗೆ ಡ್ಯಾಮೇಜ್ ಕೊಟ್ಟವ ಹಿಂದೆನೇ ನಿಂತಾನೆ. ಈ ಸೈಡ್ ಹೊಡೋದು ತಿನ್ಕರಿಯೋ ಮಗ. ಅವನು 4 ಆಗಿದ್ದಾನೆ. ಈಲಾಗ್ಬಿಡ್ತೀನಿ ಫಸ್ಟು. ಈ ಸೈಡ್ ಯಾರು ಎನಿಮೀಸೇ ಇಲ್ಲ ಅನ್ಕೊತೀನಿ. ಇನ್ನು ಪೀಕಿಸಲು ಇನ್ನು ಹೋದರೆ ಪೋಚಣಿಕೆ ಸೈಡ್ ಹೋಗಬೇಕು. ಆ ಸೈಡ್ ಹೋಗೋಣ. ಸ್ಕ್ಯಾನರಲ್ಲಿ ಒಬ್ಬ ಎನಿಮಿ ಹಿಂದೆಯಿಂದ ತೋರಿಸ್ತಿದೆ. EP ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಅವನು ಅದನ್ನು ಕಿಲ್ ಎತ್ಕೊಂಬಿಡೋಣ. ಇಲ್ಲೇ ಒಂದು OP ಹೆಡ್ ಶರ್ಟ್ ಮತ್ತೆ 4 ಆಗಿದ್ದಾಳೆ. ಪೋಚಣಿಕೆ ಹೋಗಿ ಒಂದು ಇಟ್ಲೀಸ್ ತಗೊಂಬಂದ್ಬಿಡೋಣ. ಈ ಸೈಡ್ ಯಾರು ಎನಿಮೀಸ್ ಇಲ್ಲ ಅಂತ ಕಾಣಿಸುತ್ತೆ. ಗರೀನದವರು ಹೊಸ ಅಪ್ಡೇಟ್ ತಂದಮೇಲೆ ಇಲ್ಲಿದ್ದಂಥ ಎಲ್ಲ ವಸ್ತುಗಳನ್ನು ತೆಗೆದಾಕ್ಬಿಟ್ಟಿದ್ದಾರೆ. ಮುಂದೆನೇ ಒಬ್ಬಳಿದ್ದಾಳೆ. ನನಗೆ ಜಾಸ್ತಿ ಡ್ಯಾಮೇಜ್ ಕೊಟ್ಟಿದ್ದಾಳೆ. ಇದೆ ಅಮ್ಮಿ ಹಿಂದೆಯಿಂದ ಒಬ್ಬ ಹೊಡಿತಿದ್ದೇನೆ. ಅಕ್ಕ ರಶ್ ಮಾಡ್ತಿಲ್ಲ. ಇಲ್ಲ ಬಿಟ್ಟು ನಾನೇ ರಶ್ ಮಾಡೋಣ.
ಇಲ್ಲೇ ಇದ್ದಾಳೆ. ಒಪ್ಪಿ 2 ಶಾಟ್ ಬಿದ್ದಿದೆ. ಪಗ್ಗಿಂದ ಒಬ್ಬ ಹೊಡಿತಿದ್ದೇನೆ. ಅವಳು ಲಾಕ್ ಆಗಿದ್ದಾಳೆ. ಇಲ್ಲಿ ಒಬ್ಬ ಓಡೋಗ್ತಿದ್ದೇನೆ. ಫಸ್ಟು ಕಿಲ್ ಎತ್ಕೊಂಡ್ಬಿಡೋಣ. ಅಲ್ಲೊಬ್ಬ ಬಂದ, ಅವನು ನಾಕಾದ. ಮುಂದೆ ಒಬ್ಬ ನಾಕ ಇದ್ದ, ಒಂದು ಕಿಲ್ ಎತ್ಕೊಂಡ್ಬಿಡೋಣ. ಟೋಟಲ್ 12 ಕಿಲ್ ಆಗಿದೆ. ಇನ್ನು 8 ಜನ ಲೈವ್ ಇದ್ದಾರೆ. ಫ್ಯಾಕ್ಟ್ರಿ ಕಡೆ ಹೋಗಿ ಒಂದು ಹಿಟ್ಲಿಸ್ಟ್ ತಗೊಂಬಂದ್ಬಿಡೋಣ. ಎನಿಮೇಸ್ ಎಲ್ಲಿದ್ದಾರೆ ಅಂತ ಗೊತ್ತೇ ಆಗ್ತಿಲ್ಲ ಇವಾಗ. ಹಿಟ್ಲಿಸ್ಟ್ ಪರ್ಚೇಸ್ ಮಾಡಿದೆ. ಹಿಂದೆ ಝೋನಲ್ಲಿ ಬರ್ತಿರೋನ್ಗೆ ಟಾರ್ಗೆಟ್ ಕೊಟ್ಟಿದೆ. ಆ ಝೋನಲ್ಲಿ ಬರ್ತಿರೋನು ಝೋನಲ್ಲೇ ಹೋಗ್ತೇನೆ ಅಂದ್ಕೊಂಡಿದ್ದೀನಿ. ಅವಲ್ಲೇ ವೈಪೌಟ್ ಆದ. ಹೋಗಿ ಇನ್ನೊಂದು ಹಿಟ್ಲಿಸ್ಟ್ ತಗೊಂಬಂದ್ಬಿಡ್ತೀನಿ. ನೋಡೋಣ ಈ ಸತಿ ಎಲ್ಲಿ ಟಾರ್ಗೆಟ್ ಕೊಡುತ್ತೋ ಹಿಟ್ಲಿಸ್ಟು. ಅವಲ್ಲೇ 4 ಜನ ಆಗೋಗಿದ್ದಾರೆ. आ गई माल आ गया। ಮುಂದೆನೇ ಒಬ್ಬ ಓಡಾಗ್ತಿದ್ದಾನೆ. ಪಗ್ಗಿಂದ ಒಬ್ಬ ಹೊಡಿತಿದ್ದಾನೆ. ಇಬ್ರಿಗೂ ಶಾಟ್ ಬಿದ್ದಿದೆ. ಈ ಸೈಡ್ ಒಬ್ಬ ಓಡಾಗ್ತೀನಿ, ಅವನು 4. ಫಸ್ಟು ಕಿಲ್ ಎತ್ಕೊಂಬಿಡೋಣ. ಕಿಲ್ ಚೋರ್ಗಳು ಜಾಸ್ತಿ ಆಗ್ತಿದೆ ಇತ್ತೀಚೆಗೆ. ಎಲ್ಲ ಹೊಸ ಪ್ಲೇಯರ್ಸ್ ಬಂದಾಗಲಿಂದ ನಾವು ಕ್ಯಾಂಪ್ ಮಾಡ್ಕೊಂಡು ಬರೀ ಕಿಲ್ ಚೋರ್ಗಳು ಜಾಸ್ತಿ ಆಗೋಗ್ಬಿಟ್ಟಿದೆ. ಇನ್ನು ಒಬ್ಬ ಇದ್ದಾನೆ, ಅವನು ಎಲ್ಲಿದ್ದಾನೋ ಏನೋ ಪುಣ್ಯಾತ್ಮ. ಇಲ್ಲಿ M60 ಇಟ್ಟಿದ್ದಾರೆ. ಮುಂದೆ ಇದ್ದಾನೆ, ಅವನೇ ನಾನು ನೋಡಿ ಹೊಡಿತಿದ್ದೇನೆ. ಅವನಿಗೂ ಡ್ಯಾಮೇಜ್ ಆಗಿದೆ, ನನಗೂ ಹೆವಿ ಡ್ಯಾಮೇಜ್ ಕೊಟ್ಟಿದ್ದಾನೆ. ಫಸ್ಟು ಹೀಲಾಗ್ಬಿಡ್ತೀನಿ. ಎಲ್ಲೋದ? ಮೋಸ್ಟ್ಲಿ ಆ ಕಂಬದಿಂದ ಇರಬೇಕು ಅಂದ್ಕೊತೀನಿ. ಅವನು ರಶ್ ಮಾಡೋ ಥರ ಕಾಣಿಸ್ತಿಲ್ಲ, ನಾನೇ ರಶ್ ಮಾಡಿಬಿಡ್ತೀನಿ. ಮುಂದೆನೇ ಇದ್ದಾನೆ. ನಾನು ಆ ಕಂಬದಿಂದ ಇದ್ದಾನೆ ಅಂದ್ಕೊಂಡ್ರೆ ಅವ್ನು ನೋಡಿದ್ರೆ ಮರದಿಂದ ಬಂದು ಬಚ್ಚಿಕೊಂಡಿದ್ದಾನೆ. ಅಲ್ಲಿದ್ದವನು ಇಲ್ಲಿಗೆ ಬಂದೆ. ಅಯ್ಯದ ಬರ್ದಿಲ್ಲ, ಎಷ್ಟು ಹೊಡೆದ್ರು ಸಾಯ್ತಾನೆ ಇಲ್ಲ. ಫೈನಲಿ ಗೈಸ್, ಫೈನಲಿ ಬೂಯಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಆಮೇಲೆ ಚಾನಲ್ಗೋಸ್ಕರ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.